ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದಾರೆ. ರಾಜ್ಯಪಾಲರಿಗೆ ಇಬ್ಬರು ಎಂಎಲ್ಎ ಪತ್ರ ಬರೆದಿದ್ದಾರೆ. ಪಕ್ಷೇತರ ಶಾಸಕರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಆಘಾತ ಆಗಿದೆ. ಸರ್ಕಾರದ ಬಲಾಬಲ 118ಕ್ಕೆ ಇಳಿಕೆಯಾಗಿದೆ. ಆದರೂ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಅತೃಪ್ತರು ಬೇರೆ ರಾಜ್ಯಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಹೋಟೆಲ್ನಲ್ಲಿ ಮಾಜಿ ಸಿಎಂ ರಹಸ್ಯ ಸಭೆ ನಡೆಸಿದ್ದಾರೆ. ಬಿಎಸ್ವೈ ಸಿಹಿ ಸುದ್ದಿಗಾಗಿ ಕಾಯಿರಿ ಎಂದಿದ್ದಾರೆ. ಶಾಸಕರು ಬೆಂಬಲ ವಾಪಸ್ ಪಡೆದರೆ ಏನಂತೆ? ಕುಮಾರಸ್ವಾಮಿ ರಿಲ್ಯಾಕ್ಸ್ ಆಗಿದ್ದಾರಂತೆ. ಕಾಂಗ್ರೆಸ್ಗೆ ಸರ್ಕಾರ ಉಳಿಸಿಕೊಳ್ಳುವ ಚಿಂತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ತಲೆಕೆಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ಸಿಗರು ಉಮೇಶ್ ಜಾಧವ್ರನ್ನ ಹುಡುಕುತ್ತಿದ್ದಾರೆ. ಅಜ್ಞಾತ ಸ್ಥಳದಿಂದಲೇ ಜಾಧವ್ ಖಂಡ್ರೆಗೆ ಶುಭ ಕೋರಿದ್ದಾರೆ. ರಾಯಚೂರಿನ ಅಧಿಕಾರಿಗಳಿಗೆ ಪ್ರಾಣಭೀತಿ ಎದುರಾಗಿದೆ. ಸಾಕಷ್ಟು ಅಕ್ರಮದಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸ್ ಸೆಕ್ಯೂರಿಟಿ ನಡುವೆ ಕೆಲಸ ಮಾಡುವ ಸ್ಥಿತಿ ಎದುರಾಗಿದೆ. ಸಂಕ್ರಾಂತಿಯನ್ನ ಸಡಗರದಿಂದ ಆಚರಿಸಿದ್ರು. ಮಳವಳ್ಳಿಯಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ನಡೆಸಿದ್ರು. ಮುಳಬಾಗಿಲಿನಲ್ಲಿ ಗೋಪೂಜೆ ನೆರವೇರಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ಪಕ್ಷೇತರ ಶಾಸಕರು ಶಾಕ್ ನೀಡಿದ್ದಾರೆ. ಅಂದಹಾಗೆ ಮಾಜಿ ಅರಣ್ಯ ಸಚಿವ ಆರ್ ಶಂಕರ್ ಹಾಗೂ ಮುಳಬಾಗಿಲು ಕ್ಷೇತ್ರದ ಶಾಸಕ ಎಚ್ ನಾಗೇಶ್ ದೋಸ್ತಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ಸರ್ಕಾರ ಪತನದ ಹಾದಿಯಲ್ಲಿದೆ ಅನ್ನೋ ಸುದ್ದಿಗೆ ಜೀವ ಬಂದಂತಾಗಿದೆ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಆಘಾತವಾಗಿದೆ. ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಮಾಜಿ ಅರಣ್ಯ ಸಚಿವ ಆರ್ ಶಂಕರ್ ಹಾಗೂ ಮುಳಬಾಗಿಲು ಕ್ಷೇತ್ರದ ಶಾಸಕ ಎಚ್ ನಾಗೇಶ್ ದೋಸ್ತಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಸರ್ಕಾರದ ಇತ್ತೀಚಿನ ನಡವಳಿಕೆಯಿಂದ ಬೇಸತ್ತ ಈ ಇಬ್ಬರು ಪಕ್ಷೇತರ ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ಪಡೆಯುವುದಾಗಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಆರ್ ಶಂಕರ್, ಇಂದು ಮಕರ ಸಂಕ್ರಾಂತಿ. ಈ ದಿನ ನಾವು ಸರ್ಕಾರದಲ್ಲಿ ಬದಲಾವಣೆ ಬೇಕೆಂದು ಬಯಸಿದ್ದೇವೆ. ಸರ್ಕಾರ ಸಮರ್ಥವಾಗಿರಬೇಕು. ಹೀಗಾಗಿ ಇಂದು ನಾನು ನನ್ನ ಬೆಂಬಲ ವಾಪಸ್ ಪಡೆಯುತ್ತಿದ್ದೇನೆ ಅಂತ ತಿಳಿಸಿದರು. Support what I extended to the coalition government with great anticipation to provide good governance and stable government. It utterly failed. It's beyond our expectation. Never thought that they would do like this. There is no understanding between the coalition partners. The other partners, there's something, these people, there's something. There's some mismatch. And there is no respect and recognition for the MLAs. ಸದ್ಯ ಪಕ್ಷೇತರ ಶಾಸಕರು ತಮ್ಮ ಬೆಂಬಲ ವಾಪಸ್ ಪಡೆದರೂ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಸಮ್ಮಿಶ್ರ ಸರ್ಕಾರ 120 ಶಾಸಕರ ಬಲಾಬಲ ಹೊಂದಿದೆ. ಇದರಲ್ಲಿ ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ಹಿಂಪಡೆದಿದ್ದು ಸರ್ಕಾರದ ಬಲಾಬಲ 118ಕ್ಕೆ ಇಳಿಕೆಯಾಗಿದೆ. ಇದೇ ವೇಳೆ ಇಬ್ಬರು ಪಕ್ಷೇತರ ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆದ ಬೆನ್ನಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡೆದರೆ ಏನಂತೆ? ಅವರಿಬ್ಬರು ಹೋದರೆ ಇನ್ನು ಎಷ್ಟು ಜನ ಉಳಿಯುತ್ತಾರೆ ಹೇಳಿ? 118 ಸದಸ್ಯರ ಬೆಂಬಲ ಇನ್ನೂ ನಮಗಿದೆ. ನಾನಂತೂ ರಿಲ್ಯಾಕ್ಸ್ ಆಗಿದ್ದೇನೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಆಪರೇಷನ್ ಕಮಲ ಕುರಿತು ಮಾಧ್ಯಮಗಳು ಬಿತ್ತರಿಸುತ್ತಿರುವ ಸುದ್ದಿ ಕುರಿತು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗರಂ ಆದರು. ನಿಮಗೆ ಬೇಕಾದ ಸುದ್ದಿ ಸೃಷ್ಟಿಸಲು ನಿಮಗೆ ಸ್ವಾತಂತ್ರ್ಯವಿದೆ, ಏನು ಬೇಕಾದರೂ ಸುದ್ದಿ ಮಾಡಿ ಅಂತ ಗರಂ ಆದ್ರು. ಈ ನಡುವೆ ಇಬ್ಬರು ಪಕ್ಷೇತರ ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ನೀಡಿದ ಬೆನ್ನಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾದರು. ಕುಮಾರಕೃಪಾದಲ್ಲಿ ಎಚ್.ಡಿ.ಕೆ. ವೇಣುಗೋಪಾಲ್ ಭೇಟಿ ಮಾಡಿದ್ದು ಮಿಕ್ಕ ಶಾಸಕರ ಮನವೊಲಿಸುವುದು ಹೇಗೆ ಎಂಬ ಕುರಿತು ಮಾತುಕತೆ ನಡೆಸಿದ್ದಾರೆ. ಹೇಗಾದರೂ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳುವ ಕಸರತ್ತು ನಡೆಸುತ್ತಿದ್ದಾರೆ. ಇನ್ನು ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಕರ್ನಾಟಕದಲ್ಲಿ ಅತ್ಯಂತ ಕೆಟ್ಟ ರಾಜಕೀಯ ಮಾಡುತ್ತಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಕುಮಾರಸ್ವಾಮಿ ಜೊತೆ ಮಾತನಾಡಿದ ಬಳಿಕ ಪ್ರತಿಕ್ರಿಯಿಸಿದ ಅವರು, ಇಬ್ಬರು ಪಕ್ಷೇತರರು ಬೆಂಬಲ ವಾಪಸ್ ಬಗ್ಗೆ ಈಗ ಮಾಹಿತಿ ಬಂದಿದೆ ಎಂಬುದನ್ನು ಒಪ್ಪಿಕೊಂಡರು. ಪಕ್ಷೇತರರು ಬೆಂಬಲ ವಾಪಸ್ ಪಡೆದರೂ ನಮ್ಮ ಸರ್ಕಾರ ಸುಭದ್ರವಾಗಿದೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಬಿಜೆಪಿ ಕುದುರೆ ವ್ಯಾಪಾರ ನಡೆಸುತ್ತಿದೆ ಅಂತ ಆರೋಪಿಸಿದರು.
ಕುಮಾರಸ್ವಾಮಿ ಸರ್ಕಾರ ರಚನೆಯಾದ ದಿನದಿಂದಲೂ ಸರ್ಕಾರ ಅಸ್ಥಿರ ಮಾಡಲು ಬಿಜೆಪಿ ಈ ಹೀನ ಕೃತ್ಯ ಎಸಗುತ್ತಿದೆ. ನಮ್ಮ ಶಾಸಕರ ಮೇಲೆ ನಮಗೆ ನಂಬಿಕೆ ಇದೆ. ಯಾರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವುದಿಲ್ಲ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಪಕ್ಷೇತರ ಶಾಸಕರಾದ ಆರ್ ಶಂಕರ್ ಹಾಗೂ ಎಚ್ ನಾಗೇಶ್ ಯಾಕೆ ಬೆಂಬಲವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಇಬ್ಬರು ಶಾಸಕರು ಬಿಜೆಪಿಗೆ ಸಹಕಾರ ಕೊಡುತ್ತೇವೆ ಎಂದಿದ್ದಾರೆ. ಅದಕ್ಕೆ ನಮ್ಮದೇನು ತೊಂದರೆ ಇಲ್ಲ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪಕ್ಷೇತರರು ಬಿಜೆಪಿಗೆ ಬೆಂಬಲ ನೀಡೋದಾದರೆ ನೀಡಲಿ, ನಮ್ಮದೇನು ಅಭ್ಯಂತರವಿಲ್ಲ. ಬಿಜೆಪಿಗೆ ಅಧಿಕಾರದ ಆಸೆ, ಆಮಿಷ ಒಡ್ಡಿ ಸರ್ಕಾರವನ್ನು ಪತನಗೊಳಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಬಿಜೆಪಿ ನಮ್ಮ ಸರ್ಕಾರವನ್ನು ಬೀಳಿಸಲು ಹೇಗೆಲ್ಲ ನಡೆದುಕೊಳ್ಳುತ್ತಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ನಮ್ಮ ಸರ್ಕಾರವಂತೂ ಅಸ್ಥಿರ ಆಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಕಾನೂನಿಗೆ ಬೆಲೆ ಇದೆ ಅಂತ ಹೇಳಿದರು. ಇದೇ ವೇಳೆ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಭೆಯ ಬಳಿಕ ಮಾತನಾಡಿದ ಅವರು, ಸರ್ಕಾರಕ್ಕೆ ಯಾವುದೇ ಆತಂಕ ಇಲ್ಲ, ಸರ್ಕಾರ ಸುಭದ್ರವಾಗಿದೆ. ಮೊದಲ ದಿನದಿಂದಲೇ ಬಿಜೆಪಿ ಸರ್ಕಾರ ಬೀಳಿಸಲು ಯತ್ನಿಸುತ್ತಿದೆ. ಬಿಜೆಪಿ ಅವರು ತಮ್ಮ ಶಾಸಕರುಗಳಿಗೆ ಆಸೆ ಆಮಿಷವನ್ನ ಒಡ್ಡುತ್ತಿದ್ದಾರೆ ಅಂತ ತಿಳಿಸಿದರು. ಉಮೇಶ್ ಜಾಧವ್ ಬಿಜೆಪಿ ಅವರ ಜೊತೆಯಲ್ಲಿದ್ದಾರೆ ಎಂದ ತಕ್ಷಣ ಬಿಜೆಪಿಗೆ ಹೋಗುತ್ತಿದ್ದಾರೆ ಎಂದಲ್ಲ, ಅವರು ಬಿಜೆಪಿ ಅವರ ಮಾತು ಕೇಳುವುದಿಲ್ಲ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಸೇರಿದಂತೆ ಕೆಲವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ನಾನು ಅವರ ಜೊತೆ ಮಾತನಾಡಿಲ್ಲ ಅಂತ ವಿವರಿಸಿದ್ರು. ಯಾರು ಪಕ್ಷ ತೊರೆಯುವುದಿಲ್ಲ. ಇಬ್ಬರು ಪಕ್ಷೇತರರು ಸೇರಿ 6 ಜನ ಶಾಸಕರು ಮುಂಬೈನಲ್ಲಿ ಇದ್ದಾರೆ ಎನ್ನುವುದು ಎಲ್ಲವೂ ಊಹಾಪೋಹದ ಸುದ್ದಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಈ ನಡುವೆ ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅಜ್ಞಾತ ಸ್ಥಳದಿಂದ ಫೇಸ್ಬುಕ್ ಮೂಲಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಜಾಧವ್ ಅಲ್ಲಿಂದ ನೇರವಾಗಿ ಮುಂಬೈಗೆ ತೆರಳಿದ್ದಾರೆ. ಡಾಕ್ಟರ್ ಉಮೇಶ್ ಈಶ್ವರ್ ಖಂಡ್ರೆ ಅವರ ಕಟ್ಟ ಬೆಂಬಲಿಗರಾಗಿದ್ದಾರೆ. ಹೀಗಾಗಿ ಅಜ್ಞಾತ ಸ್ಥಳದಿಂದಲೇ ಫೇಸ್ಬುಕ್ ಪೋಸ್ಟ್ ಮೂಲಕ ಈಶ್ವರ್ ಖಂಡ್ರೆಗೆ ಬರ್ತ್ಡೇ ವಿಶಸ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಳವಳ್ಳಿ ಹಾಗೂ ಮುಳಬಾಗಿಲು ತಾಲೂಕುಗಳಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಹಲವು ಕಡೆ ದನ ಕರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ರೈತರು ಸಂಕ್ರಾಂತಿ ಆಚರಣೆ ಮಾಡಿದರು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿ 3 ದೇವಸ್ಥಾನದ ಉತ್ಸವ ಮೂರ್ತಿಗಳನ್ನು ಒಟ್ಟಾಗಿ ಮೆರವಣಿಗೆ ಮಾಡುವ ಮೂಲಕ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಗಣಪತಿ ದೇವರ ಉತ್ಸವ ಮೂರ್ತಿ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಶಿವಪಾರ್ವತಿ ಉತ್ಸವ ಮೂರ್ತಿ ಮತ್ತು ಶಾಗ್ನಪಾಣಿ ದೇವಸ್ಥಾನದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಿ ಮನೆಯವರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ನಂತರ ಶಾಗ್ಲಪಾಣಿ ದೇವಸ್ಥಾನದ ಮುಂದೆ 3 ಉತ್ಸವ ಮೂರ್ತಿಗಳನ್ನು ಒಟ್ಟಾಗಿ ನಿಲ್ಲಿಸಿ ಪೂಜೆ ಸಲ್ಲಿಸಲಾಯಿತು. ಅಲ್ಲದೆ ಶ್ಲಾಘಪಾಣಿ ದೇವಸ್ಥಾನದಲ್ಲಿ ಗರುಡೋತ್ಸವ ಮೆರವಣಿಗೆ ನಡೆಸಿ ಬಳಿಕ ಮಹಾಮಂಗಳಾರತಿ ನಡೆಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದೇವರ ದರ್ಶನ ಪಡೆಯಲು ಭಕ್ತರು ಮುಗಿಬಿದ್ದರು. ಇನ್ನು ಕೋಲಾರದ ಆಂಧ್ರಪ್ರದೇಶ ಗಡಿ ತಾಲೂಕು ಮುಳಬಾಗಿಲು ಪಟ್ಟಣದಲ್ಲೂ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಮುಳಬಾಗಿಲು ನಗರದ ಶಿವಕೇಶಿ ನಗರದಲ್ಲಿ ಉದ್ಭವಲಿಂಗೇಶ್ವರ ಸ್ವಾಮಿ ದೇವಾಲಯದ ಬಳಿ ಗಣ್ಯರು ಗೋಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ರಾಸುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿದ ನಗರದ ಜನರು ಎಂದಿನಂತೆ ಸಂಪ್ರದಾಯಬದ್ಧವಾಗಿ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ತಾವು ಸಾಕಿ ಸಲುಹಿರುವ ದನಕರುಗಳಿಗೆ ವಿಶೇಷ ಅಲಂಕಾರ ಮಾಡಿ ನಗರದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಆಚರಣೆ ಮಾಡಿದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮುಳಬಾಗಿಲು ನಗರವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಇನ್ನು ಉತ್ತಮ ರಾಸುಗಳಿಗೆ ಪ್ರಥಮ ಬಹುಮಾನವಾಗಿ ಚಿನ್ನದ ಸರ, ದ್ವಿತೀಯ ಬಹುಮಾನವಾಗಿ ಬೆಳ್ಳಿ, ಭಾಗವಹಿಸಿದ ಪ್ರತಿಯೊಂದು ರಾಸುಗಳಿಗೂ ಚಿನ್ನ ನಾಣ್ಯವನ್ನು ಕೊಡುಗೆಯಾಗಿ ನೀಡಲಾಯಿತು. ಮುಳಬಾಗಿಲಿನಿಂದ ರಾಮಕೃಷ್ಣ ಜೊತೆ ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಸಮ್ಮಿಶ್ರ ಸರ್ಕಾರ ಪತನವಾಗುತ್ತಾ? ಸದ್ಯ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿರೋ ಬೆನ್ನಲ್ಲೇ ಹೀಗೊಂದು ಪ್ರಶ್ನೆ ಎದುರಾಗಿದೆ. ಇಬ್ಬರು ಪಕ್ಷೇತರ ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಡೆ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿ ನಾಯಕರನ್ನು ನಂಬದೆ ಸ್ವತಃ ಹೈಕಮಾಂಡ್ ಸರ್ಕಾರ ರಚಿಸಲು ಮುಂದಾಯ್ತಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ. 2018ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅನುಸರಿಸಿದ ನಡೆಯನ್ನೇ ಬಿಜೆಪಿ ಹೈಕಮಾಂಡ್ ಮುಂದುವರೆಸಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಮಾಡಿದ್ದೇ ಬಿಜೆಪಿ ಹೈಕಮಾಂಡ್. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೂಚನೆಯಂತೆ ಟಿಕೆಟ್ ಹಂಚಿಕೆ ಮಾಡಲಾಗಿತ್ತು.
ಇದರ ಫಲವಾಗಿ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಅಧಿಕಾರ ಹಿಡಿಯಲು ಬೇಕಾಗಿದ್ದ ಬಹುಮತ ಬಿಜೆಪಿಯ ಬಳಿ ಇರಲಿಲ್ಲ. ಆದರೂ ಸರ್ಕಾರ ರಚನೆ ಮಾಡಿ ಬಹುಮತ ಸಾಬೀತಿನ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಎಡವಿದ್ದರು. ಹೀಗಾಗಿ ಈಗ ಯಾವ ರಾಜ್ಯ ನಾಯಕರನ್ನು ಗಣನೆಗೆ ತೆಗೆದುಕೊಳ್ಳದೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಹೈಕಮಾಂಡ್ ಕೈ ಹಾಕಿದೆ. ಎಲ್ಲವೂ ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರ ಕೈಯಲ್ಲಿದೆ. ಅವರು ಹೇಳಿದ ಹಾಗೆ ಮಾತ್ರ ರಾಜ್ಯ ಬಿಜೆಪಿ ನಾಯಕರು ಕೇಳುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪ, ಅರವಿಂದ ಲಿಂಬಾವಳಿ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಆರ್ ಅಶೋಕ್ ಹಾಗೂ ಸಿಪಿ ಯೋಗೇಶ್ವರರನ್ನು ಹೈಕಮಾಂಡ್ ಬಳಸಿಕೊಳ್ಳುತ್ತಿದೆ. ಪ್ರತಿಯೊಬ್ಬರಿಗೂ ಹೈಕಮಾಂಡ್ ನಾಯಕರು ಜವಾಬ್ದಾರಿ ನೀಡಿದ್ದಾರೆ. 104 ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಜವಾಬ್ದಾರಿ ಒಬ್ಬರಿಗೆ ನೀಡಿದ್ದರೆ, ಬೇರೆ ಬೇರೆ ಕಡೆಗಳಿಂದ ಕಾಂಗ್ರೆಸ್ ಅತೃಪ್ತ ನಾಯಕರನ್ನು ಕರೆತರುವ ಜವಾಬ್ದಾರಿಯನ್ನ ಒಬ್ಬೊಬ್ಬರಿಗೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಸದ್ಯ ಅತೃಪ್ತರು ದೆಹಲಿ, ಅಸ್ಸಾಂ, ಗೋವಾ, ಹರಿಯಾಣ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಇದಲ್ಲದೆ ಇಬ್ಬರು ಪಕ್ಷೇತರ ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ವಾಪಸ್ ಪಡೆದ ಘೋಷಣೆಯ ಹಿನ್ನೆಲೆಯಲ್ಲಿ ಐಟಿಸಿ ಹೋಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಶಾಸಕರೊಂದಿಗೆ ಸಭೆ ನಡೆಸಿದ್ದಾರೆ. ಐಟಿಸಿ ಹೋಟೆಲ್ನಲ್ಲಿ ಬೀಡು ಬಿಟ್ಟಿರುವ ಎಲ್ಲಾ ಶಾಸಕರೊಂದಿಗೆ ಸಭೆ ನಡೆಸಿರುವ ಬಿಎಸ್ವೈ ಸಿಹಿ ಸುದ್ದಿಗಾಗಿ ಕಾಯಿರಿ ಎಂದಿದ್ದಾರೆ ಎಂದು ಹೇಳಲಾಗ್ತಿದೆ. ಮೊದಲ ಹಂತದ ಪ್ರಯತ್ನ ಮುಗಿದಿದೆ. ಇನ್ನು 2-3 ದಿನಗಳಲ್ಲಿ ಎರಡನೇ ಹಂತವೂ ಮುಕ್ತಾಯವಾಗಲಿದೆ. ಎಷ್ಟು ದಿನ ಐಟಿಸಿ ಹೋಟೆಲ್ನಲ್ಲಿ ಇರಬೇಕಾಗುತ್ತದೆಯೋ ಗೊತ್ತಿಲ್ಲ. ಆದರೆ ಹೊರಗೆ ಹೋದ ನಂತರ ನಿಮಗೆಲ್ಲ ಸಿಹಿ ಸುದ್ದಿ ಕಾದಿದೆ ಅಂತ ಸಭೆಯಲ್ಲಿ ಬಿಎಸ್ವೈ ಹೇಳಿರುವುದಾಗಿ ತಿಳಿದು ಬಂದಿದೆ. ಈ ನಡುವೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಸ್ವಾರ್ಥಪರವಾಗಿ ನಡೆಯುತ್ತಿದೆ. ಅವರ ಶಾಸಕರನ್ನು ಅವರು ಹಿಡಿದಿಟ್ಟುಕೊಳ್ಳಬೇಕು. ನಾವ್ಯಾರೂ ಅವರನ್ನು ಕದ್ದು ಕರೆದುಕೊಂಡು ಹೋಗಿಲ್ಲ. ನಮಗೆ ಅದರ ಅವಶ್ಯಕತೆಯೂ ಇಲ್ಲ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ. ಬೆಂಗಳೂರು ಹೊರವಲಯದ ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಿ ಮಾತನಾಡಿದ ಅವರು, ಮುಂಬೈ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರನ್ನು ಇಟ್ಟಿರುವ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದರು. ಆಗ ನಗುತ್ತಲೇ ಉತ್ತರ ನೀಡಿದ ಕೇಂದ್ರ ಸಚಿವ ಸದಾನಂದ ಗೌಡ, ಕಾಂಗ್ರೆಸ್ಸಿಗೆ ತಮ್ಮ ಶಾಸಕರನ್ನ ತಮ್ಮಲ್ಲಿ ಹಿಡಿದಿಟ್ಟುಕೊಳ್ಳಲು ಆಗದೆ ಬಿಜೆಪಿ ಅವರ ಮೇಲೆ ಯಾಕೆ ಗೂಬೆ ಕೂರಿಸಬೇಕು ಅಂತ ಹರಿಹಾಯ್ದರು. ನಮ್ಮ ಮನೆಯ ಮಕ್ಕಳನ್ನು ನಾವು ಸರಿಯಾಗಿ ನೋಡಿಕೊಳ್ಳಬೇಕು. ನಮ್ಮ ಮನೆಯ ಮಕ್ಕಳು ಮತ್ತೊಬ್ಬರ ಜೊತೆಯಲ್ಲಿ ಓಡಿ ಹೋಗಿರುವುದಕ್ಕೆ ಯಾರು ಜವಾಬ್ದಾರರು ಅಂತ ಪ್ರಶ್ನಿಸಿದರು. ಸರ್ಕಾರ ಬಿದ್ದರೆ ಅವರದ್ದೇ ತಪ್ಪಿನಿಂದಲೇ ಹೊರತು ಬಿಜೆಪಿ ಕಾರಣವಲ್ಲ ಅಂತಾನೂ ತಿಳಿಸಿದ್ರು. ಒಟ್ನಲ್ಲಿ ಬಿಜೆಪಿ ಹೈಕಮಾಂಡ್ನ ಈ ನಡೆ ನೋಡಿದರೆ ರಾಜ್ಯದ ಯಾವುದೇ ನಾಯಕರ ಪ್ಲಾನ್ ಕೇಳದೆ ಎಡವದೆ ಸರ್ಕಾರ ರಚನೆ ಮಾಡಲು ನಿರ್ಧಾರ ಮಾಡಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಸರ್, ಆಪರೇಷನ್ ಆಗಬೇಕಾದ್ದು ಕಾಂಗ್ರೆಸ್ನವರಿಗೆ, JDSನವರಿಗೆ. ನಮ್ಮಲ್ಲಿ ಕಾಯಿಲೆ ಇಲ್ಲ, ನಮಗೆಂತ ಆಪರೇಷನ್ ಅವರ ಕಾಯಿಲೆ ಇರುವುದು ಅವರಿಬ್ಬರಿಗೆ. ಅವರಿಗೆ ಆ ಕಾಯಿಲೆಗಳು ಅಂಟಿಕೊಂಡಿವೆ. ಹೇಗೆ ಅಂಟಿಕೊಂಡಿವೆ ಅಂತ ಹೇಳಿದರೆ, ಅವರವರೊಳಗೆ ಸಂಬಂಧ ಸರಿ ಇಲ್ಲ, ಯಾರೋ ಓಡಿ ಹೋಗೋದು, ಯಾರೋ ಬರೋದು. ಅವರವರನ್ನು ಸರಿ ಇಟ್ಕೊಳ್ಳೋದು ಅವರ ಜವಾಬ್ದಾರಿ. ಅವರ ಮನೆಯನ್ನು ಅವರೇ ಸರಿ ಇಟ್ಕೊಳ್ಳಿಲ್ಲ, ಆಚೆ ಮನೆಯವರು ನಮ್ಮ ಮನೆಯನ್ನು ಹಾಳು ಮಾಡ್ತಾರೆ ಅಂತ ಹೇಳಿದರೆ ಯಾವ ನ್ಯಾಯ ಇದು? ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಈ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಹೀಗಾಗಿ ಖುದ್ದಾಗಿ ಇದನ್ನ ಪತ್ತೆ ಹಚ್ಚಲು ಶಾಸಕರೊಬ್ಬರು ಫೀಲ್ಡ್ಗೆ ಇಳಿದಿದ್ರು. ಅಲ್ಲದೆ ಅಕ್ರಮ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಪೊಲೀಸರಿಗೂ ಒಪ್ಪಿಸಿದ್ದಾರೆ. ಅಂದಹಾಗೆ ಯಾರು ಈ ಶಾಸಕರು ಅಂತೀರಾ? ನೀವೇ ನೋಡಿ. ಅಕ್ರಮ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದ ವಿಜಯಪುರ ಜಿಲ್ಲೆಯ ನಾಗಠಾಣ ಶಾಸಕ ದೇವಾನಂದ್ ಚೌಹಾಣ್ ದಂಧೆಕೋರರನ್ನು ಪೊಲೀಸರಿಗೆ ಒಪ್ಪಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಲವು ವರ್ಷಗಳಿಂದ ಭೀಮಾ ತೀರದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಖುದ್ದಾಗಿ ಅವರನ್ನ ಪತ್ತೆ ಹಚ್ಚಲು ಹೊರಟ ಶಾಸಕರು ನಗರದ ಸುಕುನ್ ಲೇಔಟ್ ಬಳಿ ಮರಳು ತುಂಬಿಕೊಂಡು ಹೋಗುತ್ತಿದ್ದ 2 ಲಾರಿಗಳನ್ನು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಕ್ರಮ ಮರಳುಗಾರಿಕೆ ಪತ್ತೆಯಾಗಿದ್ದು ತಕ್ಷಣ ಆದರ್ಶನಗರ ಪೊಲೀಸರನ್ನು ಫೋನ್ ಮಾಡಿ ಮಾಹಿತಿ ನೀಡಿದ ಶಾಸಕರು ಲಾರಿ ಚಾಲಕರನ್ನು ಅವರಿಗೆ ಒಪ್ಪಿಸಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಚಾಲಕರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಈ ಜಿಲ್ಲೆ ಹೇಳಿ ಕೇಳಿ ಗಡಿನಾಡು. ಈ ಜಿಲ್ಲೆಯಲ್ಲಿ ಅಕ್ರಮಕ್ಕೆ ಏನು ಕಡಿಮೆ ಇಲ್ಲ. ಇಲ್ಲಿನ ಅಕ್ರಮ ತಡೆಯಲು ಹೋದ್ರೆ ಪ್ರಾಣಕ್ಕಿಲ್ಲ ರಕ್ಷಣೆ. ಪ್ರಾಣ ಭಯದ ಚಿಂತೆಗೆ ಬಿದ್ದಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಅಷ್ಟಕ್ಕೂ ಈ ಜಿಲ್ಲೆಯಾದರೂ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಇತ್ತೀಚೆಗೆ ಅಕ್ರಮ ಮರಳುಗಾರಿಕೆ ತಡೆಯಲು ಹೋದಾಗ ಗ್ರಾಮ ಲೆಕ್ಕಾಧಿಕಾರಿ ಸಾಹೇಬ್ ಪಾಟೀಲ್ ಮೇಲೆ ಲಾರಿ ಹರಿಸಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸಿದೆ. ಯಾವಾಗ ಏನಾಗುತ್ತೋ ಎಂಬ ಭಯದಲ್ಲೇ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ.
ಸದ್ಯ ಅಕ್ರಮ ಮೀನುಗಾರಿಕೆ ಬಗ್ಗೆ ತನಿಖೆ ಮಾಡಬೇಕಾದ ಅಧಿಕಾರಿಯೊಬ್ಬರು ಭೀತಿಗೊಂಡಿದ್ದು ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಅಂದಹಾಗೆ ಅಕ್ರಮ ಮೀನುಗಾರಿಕೆ ಸಂಬಂಧ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಮಾ ತಮ್ಮ ಮೇಲಾಧಿಕಾರಿ ಹಿರಿಯ ಸಹಾಯಕ ನಿರ್ದೇಶಕ ಶರಣಬಸವ ಅವರಿಗೆ ಈ ಪತ್ರ ಬರೆದಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಸಾಹೇಬ್ ಪಟೇಲ್ ಹತ್ಯೆ ಪ್ರಕರಣ ಬಗ್ಗೆ ಪತ್ರದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ದೇವದುರ್ಗ ತಾಲೂಕಿನ ಪರಾಪುರ ಕೆರೆಯಲ್ಲಿ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. ಪೊಲೀಸ್ ಸೆಕ್ಯೂರಿಟಿ ಇಲ್ಲದೆ ಕೆರೆ ವೀಕ್ಷಣೆ ಮಾಡಲು ಸಾಧ್ಯವಿಲ್ಲ. ಕೆರೆ ವಿಚಾರವಾಗಿ ಗ್ರಾಮದ ಕೆಲವರ ಮಧ್ಯೆ ವಿವಾದವಿದ್ದು ಇದರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ಕಾರಣ ಅಲ್ಲಿಗೆ ಹೋಗಲು ಭಯ ಇದೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಚೀಕಲಪರ್ವಿಯಲ್ಲಿ ಸಾಹೇಬ ಪಾಟೀಲ್ ಮೇಲೆ ಲಾರಿ ಹತ್ತಿಸಿದ ಘಟನೆಯ 2 ದಿನದಲ್ಲಿಯೇ ಸುಮಾ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಈ ಪತ್ರ ಬರೆದಿದ್ದಾರೆ. ದೇವದುರ್ಗ ತಾಲೂಕಿನ ಪರಾಪುರದಲ್ಲಿ ಮೀನುಗಾರಿಕೆ ಮಾಡುವ ಕುರಿತು ವಿವಾದ ಇದೆ. ಕೆರೆ ಒತ್ತುವರಿಯ ಸಮೀಕ್ಷೆಯೂ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಜೀವ ಭಯವಿದೆ. ಅದಕ್ಕೆ ಸೆಕ್ಯೂರಿಟಿ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಉಪನಿರ್ದೇಶಕರು ಸ್ಪಂದಿಸಿ ಸೆಕ್ಯೂರಿಟಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಅಕ್ರಮ ಮರಳು ಸಾಗಾಟ, ಮಟ್ಕಾ ದಂಧೆಯಂತಹ ಚಟುವಟಿಕೆಗಳಿಗೆ ಜಿಲ್ಲೆಯ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಕೃಪಾಕಟಾಕ್ಷ ಇದೆ. ಅಲ್ಲದೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಹಾಗೂ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯ ಸಚಿವ ವೆಂಕಟರಾವ್ ನಾಡಗೌಡರ ತವರು ಜಿಲ್ಲೆಯಲ್ಲಿಯೇ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. ತಡೆಯುವ ಅಧಿಕಾರಿಗಳಿಗೆ ಜೀವ ಭಯವಿದೆ. ಈಗಲಾದರೂ ಮೀನುಗಾರಿಕೆಯ ಸಚಿವ ವೆಂಕಟರಾವ್ ನಾಡಗೌಡ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಒದಗಿಸಲಿ ಎಂಬುದು ನಮ್ಮ ಆಶಯ. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Start your weight loss journey in just $4.99 at Celebrate Life Frasertown. You are beautiful. Get head to toe makeover starting ₹9.99 only. Laser hair removal, 1 session free for 1 area. Upper lips, chin, forehead, underarms. You can choose 1 area at Celebrate Life Frasertown. Call us 9886153453. 08025468702. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಇವರೆಲ್ಲ ರಾಜ್ಯದ ರೈತರು. ಆದರೆ ಅವರಿಗೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳಿಂದ ಅನ್ಯಾಯವಾಗಿದೆ. ವಿಪರ್ಯಾಸ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ರಾಜ್ಯದ ರೈತರನ್ನು ಬಿಟ್ಟು ತಮಿಳುನಾಡು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯದ ರೈತರಿಗೆ ಕಿರುಕುಳ ಕೊಟ್ಟು ಕಮಿಷನ್ ಆಸೆಗೆ ತಮಿಳುನಾಡಿನ ರೈತರಿಗೆ ಆದ್ಯತೆ ನೀಡುತ್ತಿರೋದು ಕೂಡ ಬೆಳಕಿಗೆ ಬಂದಿದೆ. ಅಂದಹಾಗೆ ಇದೆಲ್ಲ ನಡೀತಿರೋದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬೆಂಗಳೂರಿನ ಕೋರಮಂಗಲದ ಮಡಿವಾಳ ತರಕಾರಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಸ್ಥಳೀಯ ರೈತರಿಗೆ ಅನ್ಯಾಯವಾಗಿದೆ. ಅಲ್ಲದೆ ಕಮಿಷನ್ ದಂಧೆ ಕೂಡ ಪ್ರಾರಂಭವಾಗಿದೆ. ಸದ್ಯ ಇದರ ವಿರುದ್ಧ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಜಿಲ್ಲಾಧ್ಯಕ್ಷ ರಘು ನೇತೃತ್ವದಲ್ಲಿ ತರಕಾರಿ ಮಾರಾಟ ಮಾಡುವುದನ್ನು ಸ್ಥಗಿತಗೊಳಿಸಿ ರೈತರು, ಮಾರಾಟಗಾರರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರೈತರಿಗೆ ವ್ಯಾಪಾರ ಮಾಡಲು ನೂತನವಾಗಿ ನಿರ್ಮಿಸಿಕೊಟ್ಟಿರುವ ರೈತ ಬಜಾರ್ ಹಲವರಿಗೆ ಉಪಯೋಗವಾಗಿತ್ತು. ಆದರೆ ಇನ್ನು ಹಲವು ವ್ಯಾಪಾರಿಗಳಿಗೆ ತರಕಾರಿ ಮಾರಲು ಸ್ಥಳ ಇಲ್ಲದಂತಾಗಿ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಹಿಂದೆ ರಾಮಲಿಂಗಾರೆಡ್ಡಿ ಹಾಗೂ ಮಂಜುನಾಥ್ ರೆಡ್ಡಿ ನೇತೃತ್ವದಲ್ಲಿ ರೈತರು ಉಚಿತವಾಗಿ ವ್ಯಾಪಾರ ಮಾಡಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ರೈತರ ಬಜಾರ್ ನಿರ್ಮಿಸಿಕೊಟ್ಟಿದ್ದರು. ಆದರೆ ಈಗ ನಾವು ವ್ಯಾಪಾರ ಮಾಡುವ ಆ ಜಾಗದಲ್ಲಿ ತಮಿಳುನಾಡಿನ ಮೂಲದ ರೈತರಿಗೆ ಹೆಚ್ಚು ಆದ್ಯತೆ ನೀಡಿ ಅವರಿಂದ ಹಣ ಪಡೆದು ಸ್ಥಳೀಯ ವ್ಯಾಪಾರಿಗಳಿಗೆ, ರೈತರಿಗೆ ಕಿರುಕುಳ ನೀಡಲಾಗ್ತಿದೆ ಅಂತ ಜಿಲ್ಲಾಧ್ಯಕ್ಷ ರಘು ಆರೋಪಿಸಿದ್ದಾರೆ. ಇದೇ ವೇಳೆ ಮಡಿವಾಳ ಮಾರುಕಟ್ಟೆಯಲ್ಲಿ ಕಮಿಷನ್ ದಂಧೆ ಶುರುವಾಗಿದೆ. ಇದು ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡುವ ಸ್ಥಳವಾಗಿದೆ. ಆದರೆ ದುಡ್ಡಿನ ಆಸೆಗಾಗಿ ಇಲ್ಲಿನ ಹಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಕೈವಾಡದಿಂದ ತಮಿಳುನಾಡಿನ ರೈತರಿಗೆ ಸೊಪ್ಪು ಮಾರುವವರಿಂದ ಹಣ ಪಡೆದು ಸ್ಥಳೀಯರಿಗೆ ಅನ್ಯಾಯ ಮಾಡುತ್ತಿದ್ದಾರೆ.
ಇವರ ಇಂತಹ ಕೆಲಸದಿಂದ ನಮಗೆ ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ, ಹೀಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಪೊಲೀಸರು 100 ಜನ ತುಂಬಿಕೊಂಡಿದ್ದಾರೆ. ಏನು ಅವ್ರ ಡ್ಯೂಟಿ ಒಂದೇ ಅಂತ ಕೊಟ್ಟಿರೋದು. ಅವ್ರಿಗೆ ಯಾವುದೇ ಕಾರಣಕ್ಕೂ ತರಕಾರಿ ಮಾರೋದು ಮಾತ್ರ ಶೆಡ್ ಒಳಗಡೆ ಬಿಡಬಾರ್ದಂತೆ. ಯಾಕೆ ಬಿಡಬಾರ್ದು? ಅದು ಯಾರು ಹೇಳೋದಕ್ಕೆ ರೆಡಿನೇ ಇಲ್ಲ. ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿಕೊಡಿ, ಕೊಟ್ಟಿಲ್ಲ. ಗಾಡಿಗಳಲ್ಲೇ ಇದೆ, ಎಲ್ಲ ಗಾಡಿ ಇಲ್ಲೇ ಇದೆ. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸ್ ಜಕ್ಕಸಂದ್ರ, ಸೋಮಶೇಖರ್, ಬಾಬು, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಪರಿಸರ ಮಂಜು, ಸಮಗ್ರ ಸುದ್ದಿ, ಬೆಂಗಳೂರು. ಶ್ವಾನ ಅಂದರೆ ಅದು ಅತ್ಯಂತ ನಂಬಿಗಸ್ತ ಪ್ರಾಣಿ. ಅಲ್ಲದೆ ಮಹಾಭಾರತದ ಕಾಲದಲ್ಲಿ ಧರ್ಮರಾಯನ ಜೊತೆಗೆ ಸ್ವರ್ಗದ ಬಾಗಿಲಿಗೆ ಹೋದ ಪ್ರಾಣಿ. ಹೀಗಾಗಿ ಇಂತಹ ದೈವ ಸ್ವರೂಪಿ ಶ್ವಾನಕ್ಕೆ ಮಕರ ಸಂಕ್ರಮಣದ ಮುನ್ನಾ ದಿನ ಈ ಕ್ಯಾಂಪ್ನಲ್ಲಿ ಶ್ವಾನಗಳನ್ನು ಹುಡುಕಿಕೊಂಡು ಹೋಗಿ ಅನ್ನ ಹಾಕ್ತಾರೆ. ಅಂದ ಹಾಗೆ ಯಾವುದು ಆ ಕ್ಯಾಂಪ್ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಶ್ವಾನಗಳಿಗೆ ಊಟ ಬಡಿಸುತ್ತಿರುವುದು ಕೊಪ್ಪಳದ ಗಂಗಾವತಿ ತಾಲೂಕಿನ ಸೋಮನಾಳ ಕ್ಯಾಂಪ್ನಲ್ಲಿ. ಹೌದು, ಆಂಧ್ರ ಪ್ರದೇಶದ ಗೋದಾವರಿ ನದಿ ತೀರದ ಹಳ್ಳಿಗಳಲ್ಲಿ ಈ ಪದ್ಧತಿ ಆಚರಣೆಯಲ್ಲಿದ್ದು, ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿರುವ ಆಂಧ್ರವಾಲಾಗಳು ಮಕರ ಸಂಕ್ರಮಣವನ್ನ ವಿಶಿಷ್ಟವಾಗಿ ಆಚರಿಸುತ್ತಿದ್ದಾರೆ. ಈ ಆಚರಣೆ ಬರೋಕೆ ಮೊದಲೇ ನಮ್ಮ ದೊಡ್ಡಪ್ಪರು ಮಾಡ್ಕೊಂತ ಬರ್ತಿದ್ರು, ದೊಡ್ಡವೀರ ಚಪ್ಪನವ್ರು ಅಂತೇಳಿ. ಅವರು ಕನಿಷ್ಠ ಅಂದ್ರೆ ನಾವು ಸಣ್ಣ ಹುಡುಗರದಲ್ಲೇ ನೋಡ್ಕೊಂತ ಬಂದಿವ್ರಿ ಅವ್ರು ಮಾಡೋದ. ಅದೇ ಪ್ರಕಾರ ನಮ್ಮ ಅಣ್ಣರು ಈಗ ಮಾಡಕಚ್ಚಾರ. ಶ್ವಾನಗಳು ಎಲ್ಲೇನಿರಲು ಅವಕ್ಕೆ ಹೋಗಿ ಅಡ್ಡಾಡಿ ಕಾವಡಿ ಹೊತ್ಕೊಂಡು ನಮ್ಮ ಅಣ್ಣರೆಲ್ಲ ಸೋನ್ಮಾಳ ಕ್ಯಾಂಪ್ ಇಲ್ಲೇ ಇರಲಿ, ಬೀದಿ ನಾಯಿಗಳು ಇಲ್ಲಿದ್ರ ಎಲ್ಲವಕ್ಕೂ ಅನ್ನ ಬಡಿಸಿ ಬರ್ತಿರು. ಇವತ್ತು ನನಗೆ ಗೊತ್ತಿಲ್ಲಕ್ಕೆ ನೋಡಿದ್ರೆ ಒಂದು 30 ವರ್ಷಲಿದ್ದ ನನಗೆ ನೆನಪಿದ್ರಿ. ಮೊದಲಂತೂ ಇನ್ನೂ ನಾವು ಸಣ್ಣ ಹುಡುಗರಿದ್ದು ಅವಾಗ ಅಂತೇನೆಲ್ಲ ಆ ಪ್ರಕಾರ ಮಾಡ್ಕೊಂಡ ಬಂದಿವ್ರಿ ಎಲ್ಲರಿಗೆ. ಸಂಕ್ರಾಂತಿಯ ಮುನ್ನಾ ದಿನವಾದ ನಿನ್ನೆ ಭೋಗಿ ದಿನವೆನ್ನುತ್ತಾರೆ. ಕ್ಯಾಂಪ್ನಲ್ಲಿ ಮನೆಗಳ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಬಿಡಿಸಿರುತ್ತಾರೆ. ಕ್ಯಾಂಪಿನ ವೆಂಕಟರಮಣ ಅವರ ಮನೆಯಲ್ಲಿ ವಿಶೇಷವಾಗಿ ಸಂಕ್ರಮಣ ಭೋಜನ ಸಿದ್ಧ ಮಾಡುತ್ತಾರೆ. ಸೂರ್ಯ ನೆತ್ತಿಗೇರುತ್ತಿದ್ದಂತೆ ಈ ಸುಗ್ರಾಸ ಬೂರಿ ಭೋಜನಕ್ಕೆ ವಿಶೇಷ ಅತಿಥಿಗಳನ್ನು ಆಹ್ವಾನಿಸುತ್ತಾರೆ. ಆ ವಿಶೇಷ ಅತಿಥಿಗಳೇ ಈ ಶ್ವಾನಗಳು. ಶ್ವಾನಗಳು ಇದ್ದಲ್ಲಿಗೆ ಹೋಗಿ ಅವುಗಳಿಗೆ ಅನ್ನ ಹಾಕುತ್ತಾರೆ. ಹೆಸರು ಬೇಳೆ, ಅಕ್ಕಿಯ ಅನ್ನಕ್ಕೆ ತುಪ್ಪ ಬೆರೆಸಿ ಶ್ವಾನಗಳಿಗೆ ಹಬ್ಬದೂಟ ಹಾಕ್ತಾರೆ. ಕ್ಯಾಂಪ್ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆದಾಡಿ ಶ್ವಾನಗಳಿಗೆ ಅನ್ನ ಹಾಕುವುದು ಇಲ್ಲಿನ ವಿಶೇಷವಾಗಿದೆ. ಕ್ಯಾಂಪ್ನ ದೇವಸ್ಥಾನವೊಂದರ ಬಳಿ ಬೆಂಕಿ ಹಾಕಲಾಗಿರುತ್ತೆ. ಹಸುವಿನ ಸಗಣಿಯಿಂದ ಮಾಡಿದ ಕುಳ್ಳುಗಳನ್ನು ಸೇರಿಸಿ ಬೆಂಕಿ ಹಾಕುತ್ತಾರೆ. ಮಕ್ಕಳೆಲ್ಲ ಸಗಣಿ ಬೆರಣೆಗಳ ಹಾರ ಹಾಕಿಕೊಂಡು ಬಂದು ಮೊದಲು ಈ ಬೆಂಕಿ ಕುಂಡಕ್ಕೆ ನಮಸ್ಕರಿಸಿ ನಂತರ ಮಕ್ಕಳು ತಮ್ಮ ಕೊರಳಲ್ಲಿರುವ ಸಗಣಿ ಮುತ್ತಿನ ಹಾರವನ್ನು ಬೆಂಕಿಗೆ ಅರ್ಪಿಸುತ್ತಾರೆ. ಜನರನ್ನು ಪೀಡಿಸುತ್ತಿದ್ದ ರಾಕ್ಷಸನನ್ನು ಬೆಂಕಿಗೆ ಅರ್ಪಿಸಿದಂತೆ ಹಾಗೂ ರೋಗಗಳು ಬರದಂತೆ ಇರುವ ಈ ಪದ್ಧತಿ ಕಾಯಕ ನಮ್ಮನ್ನು ಕಾಪಾಡುತ್ತದೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಈ ಕ್ಯಾಂಪ್ನ ಕುಟುಂಬದ ಬಂಧು ಬಾಂಧವರು ಸೇರಿ ಹಬ್ಬವನ್ನು ಆಚರಿಸುತ್ತಾರೆ. ಮನೆಯ ಹಿರಿಯರು ಈ ಪದ್ಧತಿಯನ್ನು ಆಚರಿಸುತ್ತಿದ್ದರು. ಆದ್ದರಿಂದ ಕಳೆದ 40-50 ವರ್ಷಗಳಿಂದ ಈ ವಿಶೇಷ ಆಚರಣೆ ನಡೆದುಕೊಂಡು ಬಂದಿದೆ. ಒಟ್ಟಿನಲ್ಲಿ ಇಲ್ಲಿನ ಜನರು ತಮ್ಮದೇ ಆದ ಪದ್ಧತಿಯಲ್ಲಿ ಹಬ್ಬಗಳನ್ನು ಆಚರಿಸುತ್ತಾರೆ. ಕೆಲವೆಡೆ ವಿಭಿನ್ನವಾದ ಆಚರಣೆಗಳು ನಡೆಯುತ್ತವೆ. ಅಂದ ಹಾಗೆ ಈ ಕ್ಯಾಂಪ್ನಲ್ಲಿ ಸಂಕ್ರಾಂತಿಯ ಹಬ್ಬ ಬಂದ್ರೆ ಸಾಕು, ಶ್ವಾನಗಳಿಗೆ ಸಡಗರದ ಕ್ಷಣ ಮನೆ ಮಾಡುವುದಂತೂ ಸುಳ್ಳಲ್ಲ. ನವಾಜ್, ಸಮಗ್ರ ಸುದ್ದಿ, ಕೊಪ್ಪಳ. ಯಾದಗಿರಿ ಜಿಲ್ಲೆಯ ಕುಡಿಯುವ ನೀರಿಗೆ ವಿಷ ಬೆರೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ 2 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಹೈವಾಪ್ ಎನ್ನುವ ಕೆಮಿಕಲ್ ಕುಡಿಯುವ ಬಾವಿ ನೀರಿನಲ್ಲಿ ಬೆರೆಸಲಾಗಿದೆ ಅಂತ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಕುಡಿಯುವ ನೀರಿಗೆ ವಿಷ ಬೆರೆಸಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಹಪುರದ ಪಂಪ್ ಆಪರೇಟರ್ ರಾಯಪ್ಪ ಕೊಂಡೇಗೋಳ ಹಾಗೂ ರೇವಣಸಿದ್ದಪ್ಪ ಯಮನೂರ ಪ್ರಮುಖ ಆರೋಪಿಗಳು. ಅರಕೇರ ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ದರಾಮಪ್ಪ ಅವರನ್ನು ವರ್ಗಾವಣೆ ಮಾಡಿಸುವ ಉದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಎಂದು ಪಂಪ್ ಆಪರೇಟರ್ ಮೌನೇಶ್ ಹಾಗೂ ರೇವಣಸಿದ್ದಪ್ಪ ತಪ್ಪೊಪ್ಪಿಕೊಂಡಿದ್ದಾರೆ. ಸುರಪುರದ ಉಪವಿಭಾಗದ ಡಿಎಸ್ಪಿ ಶಿವನಗೌಡ ಪಾಟೀಲ ಹಾಗೂ ತಂಡದ ನೇತೃತ್ವದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ. ವಿಷ ಬೆರೆಸಲು ಮೊದಲೇ ಯೋಜನೆ ಮಾಡಿಕೊಂಡಿದ್ದು ಹೈವಾಪ್ ಎನ್ನುವ ಕೆಮಿಕಲ್ ಕುಡಿಯುವ ಬಾವಿ ನೀರಿನಲ್ಲಿ ಬೆರೆಸಲಾಗಿದೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಇದಲ್ಲದೆ ಯಾರಿಗೂ ಸಂಶಯ ಬಾರದೆಂದು ನಂಬಿಸುವ ಉದ್ದೇಶದಿಂದ ಆರೋಪಿ ಸ್ವತಃ ತಾನೇ ಊರಿನವರಿಗೆ ಡಂಗೂರ ಸಾರಿ ನೀರಿನಲ್ಲಿ ವಿಷ ಇದೆ ಎಂದು ತಿಳಿಸಿದ್ದಾನೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಉತ್ತಮ ಊಟದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೆ ಸಾರ್ವಜನಿಕರು 25 ರೂಪಾಯಿ ನೀಡಿದರೆ ಸರ್ಕಾರದ ವತಿಯಿಂದ ಇಂದಿರಾ ಕ್ಯಾಂಟೀನ್ಗೆ 25 ರೂಪಾಯಿ ಕೊಡ್ತಾರೆ.
ಒಟ್ಟು 50 ರೂಪಾಯಿಯಲ್ಲಿ ಒಂದು ದಿನದ ಊಟ ಸಿಗಲಿದೆ. ಪುರಸಭೆ ಅಧಿಕಾರಿಗಳು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು ಅಂತ ಸಂಸದ ಡಿಕೆ ಸುರೇಶ್ ತಿಳಿಸಿದರು. ಮಾಗಡಿ ಪಟ್ಟಣದಲ್ಲಿ ಸಂಸದ ಡಿಕೆ ಸುರೇಶ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿರಾ ಕ್ಯಾಂಟೀನ್ನಲ್ಲಿ ಉತ್ತಮ ಊಟದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೆ ಸಾರ್ವಜನಿಕರು 25 ರೂಪಾಯಿ ನೀಡಿದರೆ ಸರ್ಕಾರದ ವತಿಯಿಂದ ಇಂದಿರಾ ಕ್ಯಾಂಟೀನ್ಗೆ 25 ರೂಪಾಯಿ ಕೊಡ್ತಾರೆ. ಒಟ್ಟು 50 ರೂಪಾಯಿಯಲ್ಲಿ ಒಂದು ದಿನದ ಊಟ ಸಿಗಲಿದೆ. ಪುರಸಭೆ ಅಧಿಕಾರಿಗಳು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿದರು. ದಿನ ಅದೇ ಕೆಲಸ ನಮ್ದು. ಜನಕ್ಕೆ ದಿನ ಬೆಳಗ್ಗೆ ಜನಕ್ಕೆ ಕಷ್ಟ ಸುಖ ನೋಡೋದು ಮಾಡ್ಕೊಂಡು ಬಂದಿದೆ. ಜನರ ತೀರ್ಮಾನವೇ ಅಂತಿಮವಾದಂಥ ತೀರ್ಮಾನ. ಜನತೆ ಪ್ರಭುಗಳು, ಜನತಾ ಜನಾರ್ದನ ಸೇವೆ ಮುಖ್ಯ. ಅದನ್ನು ಮಾಡ್ಕೊಂಡು ಬರ್ತಾ ಇದೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ನೀರಿನ ಬವಣೆ ತೋರದಂತೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ನದಿಯಿಂದ ಚನ್ನಪಟ್ಟಣದ ಕಣ್ವ ನದಿ ಮೂಲಕ ಮಾಗಡಿ ತಾಲೂಕಿನ ವೈಜಿಗುಡ್ಡ ಜಲಾಶಯಕ್ಕೆ ನೀರು ಹರಿಸಲು ಜಿಲ್ಲಾ ಉಸ್ತುವಾರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕ್ರಮ ಕೈಗೊಂಡಿದ್ದಾರೆ. ಈ ಸಂಬಂಧ ಈಗಾಗಲೇ ಟೆಂಡರ್ ಕರೆದಿದ್ದು 3 ತಿಂಗಳಲ್ಲಿ ಕಾಮಗಾರಿ ಆರಂಭವಾಗಲಿದೆ ಅಂತ ತಿಳಿಸಿದರು. ಇದಲ್ಲದೆ ಎತ್ತಿನಹೊಳೆ ಮೂಲಕ 3ನೇ ಹಂತದ ಯೋಜನೆಯಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಮಂಚನಬೆಲೆ ಜಲಾಶಯಕ್ಕೆ ನೀರು ತರುವ ಕೆಲಸ ನಡೆಯುತ್ತಿದೆ. ಹೇಮಾವತಿ ಕಾಮಗಾರಿ ಪ್ರಗತಿಯಲ್ಲಿದೆ. 260 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ರೂಪುರೇಷೆ ಬದಲಾಗಿದ್ದು ರಸ್ತೆ ಪಕ್ಕದಲ್ಲೇ ಅಳವಡಿಸಲಾಗುವುದು. ಶೀಘ್ರ ಕುಣಿಗಲ್ ಹಾಗೂ ಮಾಗಡಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಲಾಗುತ್ತದೆ ಅಂತ ತಿಳಿಸಿದರು. ಅಲ್ಲದೆ ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ಹೇಮಾವತಿ ನೀರು ಹರಿಸುವುದಿಲ್ಲ, ಮಾಗಡಿಗೆ ಮಾತ್ರ ಸೀಮಿತವಾಗಿದ್ದು ಇದಕ್ಕೂ ಪ್ರತಿಭಟಿಸಿದರೆ ನೀರು ಕೊಡಿಸುವ ನಿಟ್ಟಿನಲ್ಲಿ ಮಾಗಡಿ ಜನತೆಯೊಂದಿಗೆ ಪ್ರತಿಭಟಿಸಬೇಕಾದೀತು ಅಂತ ಎಚ್ಚರಿಸಿದರು. ಇನ್ನು ಶಾಸಕ ಎ ಮಂಜುನಾಥ್ ಮಾತನಾಡಿ, ಮಾಗಡಿ ಯೋಜನಾ ಪ್ರಾಧಿಕಾರ ಹಾಗೂ ಸಂಸದರ ಅನುದಾನದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತ ವಿದ್ಯುತ್ ಚಿತಾಗಾರ ನಿರ್ಮಾಣವಾಗುತ್ತಿದೆ. ಜೊತೆಗೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣವಾಗುತ್ತಿದ್ದು ಟೊಯೋಟೋ ವತಿಯಿಂದ ಡಿಜಿಟಲ್ ಉಪಕರಣ ಕೊಡಿಸಲು ಮನವಿ ಮಾಡಲಾಗಿದೆ ಅಂತ ತಿಳಿಸಿದರು. ಸಿದ್ದಲಿಂಗೇಶ್ವರ್, ಸಮಗ್ರ ಸುದ್ದಿ, ರಾಮನಗರ. ನಾನು ಯಾವತ್ತೂ ದಲಿತರ ಪರ ಇರುವವನೇ ಅಂತ ಶಾಸಕ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಅಲ್ಲದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಶಾಸಕ ಎಚ್ ವಿಶ್ವನಾಥ್, ದಲಿತ ಮುಖಂಡರು, ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಶಾಸಕ ಎಚ್ ವಿಶ್ವನಾಥ್, ನಾನು ಯಾವತ್ತೂ ದಲಿತರ ಪರ ಇರುವವನು, ಅಲ್ಲದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಭರವಸೆ ನೀಡಿದರು. ಇದೇ ವೇಳೆ ಸಭೆಯಲ್ಲಿ ಜಮೀನು ಸ್ಮಶಾನಗಳ ಒತ್ತುವರಿ ಆಗಿರುವ ಬಗ್ಗೆ ನಿಂಗರಾಜ್ ಮಲ್ಲಾಡಿ ಹಾಗೂ ರತ್ನಪುರಿ ಪುಟ್ಟಸ್ವಾಮಿ ಕಂದಾಯ ಇಲಾಖೆಯ ಗಮನ ಸೆಳೆದರು. ಬಳಿಕ ಶಿವಣ್ಣ ಎಂಬುವವರು ಮಾತನಾಡಿ, ಹಳ್ಳಿಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೆಯುತ್ತಿದ್ದರೂ ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಂತ ಆರೋಪಿಸಿದರು. ಇದಲ್ಲದೆ ದಲಿತ ಮುಖಂಡ ವರದರಾಜ್, ಕಳೆದ 23 ವರ್ಷಗಳಿಂದಲೂ ಬಡವರಿಗೆ ಸೈಟು ಕೊಡುವುದಾಗಿ ದಲಿತರ 18 ಎಕರೆ 34 ಗುಂಟೆ ಜಮೀನನ್ನ ಪಡೆದು ಇದುವರೆಗೂ ಒಂದೇ ಒಂದು ಸೈಟನ್ನು ನೀಡಿಲ್ಲ. ಹೀಗಾಗಿ ನೀವಾದರೂ ಈ ಸಮಸ್ಯೆ ಬಗೆಹರಿಸಿ ಅಂತ ಶಾಸಕರಿಗೆ ತಿಳಿಸಿದರು. ಮಾಫಿನ್ ಶರೀಫ್, ಸಮಗ್ರ ಸುದ್ದಿ, ಹುಣಸೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದಾರೆ. ರಾಜ್ಯಪಾಲರಿಗೆ 2 ಎಂಎಲ್ಎ ಪತ್ರ ಬರೆದಿದ್ದಾರೆ. ಪಕ್ಷೇತರ ಶಾಸಕರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಆಘಾತ ಆಗಿದೆ. ಸರ್ಕಾರದ ಬಲಾಬಲ 118ಕ್ಕೆ ಇಳಿಕೆಯಾಗಿದೆ. ಆದರೂ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಅತೃಪ್ತರು ಬೇರೆ ರಾಜ್ಯಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಹೋಟೆಲ್ನಲ್ಲಿ ಮಾಜಿ ಸಿಎಂ ರಹಸ್ಯ ಸಭೆ ನಡೆಸಿದ್ದಾರೆ. ಬಿಎಸ್ವೈ ಸಿಹಿ ಸುದ್ದಿಗಾಗಿ ಕಾಯಿರಿ ಎಂದಿದ್ದಾರೆ. ಶಾಸಕರು ಬೆಂಬಲ ವಾಪಸ್ ಪಡೆದರೆ ಏನಂತೆ? ಕುಮಾರಸ್ವಾಮಿ ರಿಲ್ಯಾಕ್ಸ್ ಆಗಿದ್ದಾರಂತೆ. ಕಾಂಗ್ರೆಸ್ಗೆ ಸರ್ಕಾರ ಉಳಿಸಿಕೊಳ್ಳುವ ಚಿಂತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ತಲೆಕೆಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ಸಿಗರು ಉಮೇಶ್ ಜಾಧವ್ರನ್ನ ಹುಡುಕುತ್ತಿದ್ದಾರೆ. ಅಜ್ಞಾತ ಸ್ಥಳದಿಂದಲೇ ಜಾಧವ್ ಖಂಡ್ರೆಗೆ ಶುಭ ಕೋರಿದ್ದಾರೆ. ರಾಯಚೂರಿನ ಅಧಿಕಾರಿಗಳಿಗೆ ಪ್ರಾಣಭೀತಿ ಎದುರಾಗಿದೆ. ಸಾಕಷ್ಟು ಅಕ್ರಮದಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸ್ ಸೆಕ್ಯೂರಿಟಿ ನಡುವೆ ಕೆಲಸ ಮಾಡುವ ಸ್ಥಿತಿ ಎದುರಾಗಿದೆ.
ಸಂಕ್ರಾಂತಿಯನ್ನ ಸಡಗರದಿಂದ ಆಚರಿಸಿದ್ರು. ಮಳವಳ್ಳಿಯಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ನಡೆಸಿದ್ರು. ಮುಳಬಾಗಿಲಿನಲ್ಲಿ ಗೋಪೂಜೆ ನೆರವೇರಿಸಿದ್ರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್.